ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಇರಾನ್ ವಿರುದ್ಧ ನಡೀತಿರೋ ಯುದ್ಧ ದಿನಕ್ಕೊಂದು ಹೊಸ ತಿರುವುಗಳನ್ನು ಪಡಿತಾ ಇದೆ. ಒಂದ್ಸರಿ ಪಾಕಿಸ್ತಾನಕ್ಕೆ ಸಂಧಾನಕ್ಕೆ ನಾವು ಹೋಗೋದಿಲ್ಲ ಅಂತ ಹೇಳೋ ಇರಾನ್ ಇನ್ನು 48 ಗಂಟೆ ಅಷ್ಟೇ ನಿಮಗೆ ಟೈಮ್ ಇರೋದು, ಅಷ್ಟರಲ್ಲಿ ಸಂಧಾನ ಆಗದೇ ಇದ್ರೆ ಇರಾನ್ನಲ್ಲಿ ನರಕ ಸೃಷ್ಟಿ ಮಾಡ್ತೀವಿ ಅಂತ ಟ್ರಂಪ್ ಹೇಳ್ತಾ ಇದ್ದಂಗೆ ಮಾತುಕತೆಗಳಿಗೆ ನಾವು ಬರೋದಿಲ್ಲ ಅಂತ ಹೇಳಿದ್ಯಾರು? ನಾವು ಮಾತುಕತೆಗೆ ಯಾವಾಗಲೂ ಸಿದ್ಧ ಇದ್ದೀವಿ. ಈ ಯುದ್ಧ ಅನ್ನೋದೇ ಒಂದು ಹರಾಮು, ಅದನ್ನು ನಿಲ್ಲಿಸೋದಕ್ಕೆ ನಾವೆಲ್ಲ ಪ್ರಯತ್ನಗಳನ್ನು ಮಾಡ್ತಾ ಇದ್ದೀವಿ ಅಂತ ಇರಾನ್ ಹೇಳೋದಕ್ಕೆ ಶುರು ಮಾಡಿದೆ. ಹಾಗಂತ ಅವ್ರು ಯುದ್ಧ ನಿಲ್ಲಿಸ್ತಾರ? ಕಾಣೆ ಆಗಿರೋ ಪೈಲಟ್ ಒಬ್ಬ ನಮ್ಮ ಕೈಗೆ ತಗಲಾಕೊಳ್ಳಿ, ಆಮೇಲೆ ಅಮೆರಿಕ ನಿನ್ನ ಹೆಂಗೆ ಆಡಿಸ್ಬೇಕು ಅಂತ ನಮಗೆ ಗೊತ್ತಿದೆ ಅಂತ ಇರಾನ್ ಅಂದ್ಕೋತಾ ಇದೆ. ಇನ್ನು ಅಮೆರಿಕ, ನಾವು ಕದನ ವಿರಾಮ ಹೇಳಿದ್ದೀವಿ, ಅಲ್ಲಿವರೆಗೆ ಪವರ್ ಪ್ಲಾಂಟ್ಗಳನ್ನು ಹೊಡೆಯೋದಿಲ್ಲ ಅಂತ ಹೇಳ್ತಲೇ ಇರಾನ್ ಮೇಲೆ ಮಿಸೈಲ್ ಮತ್ತು ಬಾಂಬುಗಳ ಮಳೆಯನ್ನು ಸುರಿಸ್ತಾ ಇದೆ. ಹಾಗೆ ಇಸ್ರೇಲ್ ಇರಾನಿನ ರೆಜಿಮಲ್ಲಿ ಯಾರು ಇನ್ಫ್ಲೂಯೆನ್ಷಿಯಲ್ ಅಂತ ಇದ್ದಾರೆ ಅಂಥವರನ್ನು ಹುಡುಕಿ ಹೊಡಿತಾ ಹೋಗ್ತಾ ಇದೆ. ಹಾಗೆ ಅಲ್ಲಿನ ಪೆಟ್ರೋಕೆಮಿಕಲ್ ಫ್ಯಾಕ್ಟರಿಗಳ ಮೇಲೆ ದಾಳಿ ಮಾಡೋ ಮೂಲಕ ಆರ್ಥಿಕತೆಗೆ ಪೆಟ್ಟು ಕೊಡೋದಕ್ಕೆ ಇಸ್ರೇಲ್ ಶುರು ಮಾಡಿದೆ. ಇನ್ನು ಇರಾನ್ ಜೊತೆ ಸಂಧಾನ ಎಲ್ಲ ರೆಜಿಮ್ ಬದಲಾದ ನಂತರನೇ ಆಗಬೇಕು ಅಂತ ಅರಬ್ ದೇಶಗಳು ಕೂಡ ಪಟ್ಟು ಹಿಡ್ಕೊಂಡು ಕೂತಿವೆ. ಮತ್ತೊಂದು ಕಡೆ ಹಾರ್ಮೋಸ್ ಜಲಸಂಧಿಯನ್ನು ಏನಾದರೂ ಮಾಡಿ ಓಪನ್ ಮಾಡಬೇಕು ಅಂತ ಜಗತ್ತಿನ ನಾನಾ ದೇಶಗಳು ಪ್ರಯತ್ನ ಪಡ್ತಾ ಇವೆ. ಬಲಪ್ರಯೋಗ ಮಾಡಿ ಆದರೂ ಸರಿ ಇರಾನ್ನಿಂದ ಹಕ್ಕನ್ನು ಕಿತ್ಕೊಳ್ಳಿ ಅಂತ ಬಹ್ರೈನ್ ಹೇಳ್ತಾ ಇದೆ. ಹೀಗಾಗಿ ಸ್ಟ್ರೈಟ್ ಆಫ್ ಹಾರ್ಮೋಸ್ಗಾಗಿ ಕೂಡ ದೊಡ್ಡ ಕದನ ನಡೆಯುತ್ತಾ ಅನ್ನೋ ಕುತೂಹಲ ಅಲ್ಲಿ ಹೆಚ್ಚಾಗ್ತಾ ಹೋಗ್ತಾ ಇದೆ. ಗೆಳೆಯರೆ, ಅಲ್ಲಿ ಸ್ಟ್ರೈಟ್ ಆಫ್ ಹಾರ್ಮೋಸ್ ಮೇಲೆ ಹಿಡಿತವನ್ನು ಸಾಧಿಸಬೇಕು ಅಂದರೆ ಅಲ್ಲಿನ ಒಂದು ದ್ವೀಪವನ್ನು ಅಮೆರಿಕ ತನ್ನ ಕೈಗೆ ತಗೋಬೇಕಾಗತ್ತೆ. ಅದು ಖಾರಗ್ ದ್ವೀಪ ಅಲ್ಲ, ಅಲ್ಲಿ ಮತ್ತೂ ಒಂದು ದ್ವೀಪ ಇದೆ. ಅದನ್ನು ಕೈಗೆತ್ಕೊಂಡು ಬಿಟ್ರೆ ಇರಾನ್ನ ಹಿಡಿತ ಸಹಜವಾಗಿ ಹಾರ್ಮೋಸ್ ಮೇಲೆ ಕಡಿಮೆ ಆಗುತ್ತೆ ಅಂತ ಸಾಕಷ್ಟು ತಜ್ಞರು ಹೇಳ್ತಾ ಇದ್ದಾರೆ. ಹಾಗಾದರೆ ಯಾವುದು ಆ ದ್ವೀಪ? ಬನ್ನಿ ನೋಡೋಣ. ಸ್ನೇಹಿತರೆ, ನೀವು ನಿಮ್ಮದೇ ಆದ ಯೂಟ್ಯೂಬ್ ಚಾನಲನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಅಥವಾ ಈಗಾಗಲೇ ಚಾನಲನ್ನು ಮಾಡಿ ಅದನ್ನು ಹೇಗೆ ಮುಂದುವರಿಸಬೇಕು ಅನ್ನೋದು ಗೊತ್ತಾಗದೆ ಗೊಂದಲದಲ್ಲಿದ್ದರೆ ನಿಮಗಾಗಿನೇ ಇದೇ ತಿಂಗಳ ಏಪ್ರಿಲ್ 10, 11 ಮತ್ತು 12ನೇ ತಾರೀಕು ನಾವು ಯೂಟ್ಯೂಬ್ ತರಬೇತಿ ಕಾರ್ಯಾಗಾರವನ್ನು ನಿರ್ವಹಿಸ್ತಾ ಇದ್ದೀವಿ. ಈ 3 ದಿನಗಳಲ್ಲಿ ನಿಮಗೆ ಸ್ಕ್ರಿಪ್ಟಿಂಗ್, ವಾಯ್ಸ್ ಮಾಡ್ಯುಲೇಷನ್, ಕೆಮರಾ ಎಡಿಟಿಂಗ್, ಯೂಟ್ಯೂಬ್ ಆಪ್ಟಿಮೈಸೇಷನ್, ಸೆಕ್ಯೂರಿಟಿ ಜೊತೆಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸನ್ನು ಬಳಸಿ ವಿಡಿಯೋ ಮತ್ತು ಇಮೇಜುಗಳನ್ನು ಕ್ರಿಯೇಟ್ ಮಾಡ್ಕೊಳ್ಳೋದು, ಯೂಟ್ಯೂಬನ್ನು ಕೂಡ AI ಬಳಸಿ ಹೇಗೆಲ್ಲ ಮಾಡಬಹುದು ಅನ್ನೋ ಬಗ್ಗೆ ಒಂದಷ್ಟು ತರಬೇತಿಯನ್ನು ಕೊಡಲಾಗುತ್ತೆ. ಇದೇ ತಿಂಗಳ ಏಪ್ರಿಲ್ 10, 11 ಮತ್ತು 12ನೇ ತಾರೀಕು ಈ ಕಾರ್ಯಾಗಾರ ನಡೆಯುತ್ತೆ. ಆಸಕ್ತರು ಹೆಚ್ಚಿನ ಮಾಹಿತಿಗಾಗಿ 9932737945 9972379459 ನಂಬರ್ಗೆ ಕರೆ ಮಾಡಿ. ಗೆಳೆಯರೆ, ಅಮೆರಿಕ ಇಸ್ರೇಲ್ಗಳು ಇರಾನ್ ಜೊತೆ ಮಾಡ್ಕೊಳ್ತಾ ಇರೋ ಸಂಘರ್ಷ ಸದ್ಯಕ್ಕೆ ಮುಗಿಯೋ ಲಕ್ಷಣಗಳು ಕಾಣ್ತಾ ಇಲ್ಲ. ಮೊನ್ನೆ ಅಮೆರಿಕದ 2 ವಿಮಾನಗಳನ್ನು ಇರಾನ್ ಹೊಡೆದು ಹಾಕಿದ್ದು ಖುಷಿಲಿರುವಾಗಲೇ ಅಮೆರಿಕ ಇಸ್ರೇಲ್ಗಳು ಇರಾನಿನ ಮೇಲೆ ನಿರಂತರ ದಾಳಿಗಳನ್ನು ಮಾಡ್ತಾ ಇವೆ. ಅಹ್ವಾಜ್ ಭಾಗದಲ್ಲಿನ ಬೃಹತ್ ಪೆಟ್ರೋಕೆಮಿಕಲ್ ಕಾಂಪ್ಲೆಕ್ಸ್ ಮೇಲೆ ದಾಳಿಯಾಗಿದೆ. ತಬ್ರಿಜ್ ಪ್ರಾಂತದಲ್ಲಿ ಮೊಬೈಲ್ ಬ್ಯಾಲಿಸ್ಟಿಕ್ ಮಿಸೈಲ್ ಲಾಂಚರ್ ಅನ್ನು ಹೊಡೆದು ಹಾಕಿ ಅದರ ವಿಡಿಯೋನ ರಿಲೀಸ್ ಮಾಡಿದ್ದಾರೆ. ಮಶಹರ್ನಲ್ಲಿ ಬಂದರ್ ಇಮಾಮ್, ಅಮೀರ್ ಕಬೀರ್, ಫಜರ್ ಎನರ್ಜಿ, ಮರೂನ್ ಕಾಂಪ್ಲೆಕ್ಸ್ ಸೇರಿದಂತೆ ಸುಮಾರು 25ಕ್ಕೂ ಹೆಚ್ಚು ಟಾರ್ಗೆಟ್ಗಳ ಮೇಲೆ ದಾಳಿ ಮಾಡಲಾಗಿದೆ. ಈ ಮೂಲಕ ಇರಾನಿನ ಗ್ಯಾಸೋಲಿನ್ ಸರಬರಾಜು ಮೂಲವನ್ನು ನಾಶ ಮಾಡೋ ಪ್ರಯತ್ನ ಅಲ್ಲಿ ನಡೆದಿದೆ. ಮತ್ತೊಂದು ಕಡೆ ಇಸ್ರೇಲ್ ಮೇಲೆ ಲೆಬನಾನ್ನ ಹೆಜ್ಬುಲ್ಲಾಗಳು ದೊಡ್ಡ ದಾಳಿಗಳನ್ನು ಮಾಡ್ತಾ ಇದ್ದಾರೆ. ಅವರು ಉತ್ತರ ಇಸ್ರೇಲಿನ ನಗರಗಳ ಮೇಲೆ ರಾಕೆಟ್ ದಾಳಿಗಳನ್ನು ನಡೆಸ್ತಾ ಇದ್ದಾರೆ. ಹಾಗೆ ದಕ್ಷಿಣ ಲೆಬನಾನ್ನಲ್ಲಿನ ಇಸ್ರೇಲಿ ಪಡೆಗಳ ಮೇಲೆ ಕೂಡ ದೊಡ್ಡ ಮಟ್ಟದ ಸರಣಿ ದಾಳಿಗಳನ್ನು ಹೆಜ್ಬುಲ್ಲಾ ಮಾಡ್ತಾ ಇದೆ. ಇನ್ನು ಇರಾನ್ ಇಸ್ರೇಲ್ ಮೇಲೆ 94ನೇ ವೇವ್ ದಾಳಿಗಳನ್ನು ಮಾಡಿದೆ. ಖೊರಂ ಶಹರ್, ಎಮಾದ್, ಖೈಬರ್ ಶೆಖಾನ್ ಮುಂತಾದ ಮಿಸೈಲುಗಳು ಹಾಗೂ ಡ್ರೋನ್ಗಳ ಮೂಲಕ ಟೆಲ್ ಅವೀವ್, ಡಿಮೋನಾ, ನಗೇವ್ ಭಾಗದಲ್ಲಿನ ನಗರ ಪಟ್ಟಣಗಳು, ಹೈಫಾದ ಸುತ್ತಮುತ್ತಲಿನ ಪ್ರದೇಶಗಳ ಮೇಲೆ ರಾತ್ರಿ ಇಡೀ ಇರಾನ್ ದಾಳಿಯನ್ನು ಮಾಡ್ತಾ ಇದ್ರೆ ಅದನ್ನು ನಿಯಂತ್ರಿಸುವುದರಲ್ಲಿ ಇಸ್ರೇಲಿನ ಏರ್ ಡಿಫೆನ್ಸ್ ಹೈರಾಣಾಗಿದೆ. ಕೆಲ ಮಿಸೈಲುಗಳು ಆಶ್ಚರ್ಯಕರ ರೀತಿಯಲ್ಲಿ ಮ್ಯಾನೋರಿಂಗ್ ಮಾಡ್ತಾ ಏರ್ ಡಿಫೆನ್ಸ್ನಿಂದ ತಪ್ಪಿಸಿಕೊಂಡು ಇಸ್ರೇಲ್ ಮೇಲೆ ಬಿದ್ದಿವೆ. ಅಲ್ಲಿನ ಕೈಗಾರಿಕೆಗಳು, ಸಿವಿಲಿಯನ್ ಇನ್ಫ್ರಾಸ್ಟ್ರಕ್ಚರ್ ಹಾಗೂ ಸೇನಾ ನೆಲೆಗಳನ್ನು ಗುರಿಯಾಗಿಸಿಕೊಂಡು ಇರಾನ್ ದಾಳಿಗಳನ್ನು ಮಾಡ್ತಾ ಇದೆ. ಹಾಗೆ ಕಳೆದ 24 ಗಂಟೆಗಳಲ್ಲಿ 20ಕ್ಕೂ ಹೆಚ್ಚು ಇರಾನಿ ಡ್ರೋನ್ಗಳನ್ನು ನ್ಯೂಟ್ರಲೈಸ್ ಮಾಡಿದೀವಿ ಅಂತ ಕುವೈತ್ ಕೂಡ ಹೇಳ್ಕೊಂಡಿದೆ. ಹಾಗೆ ಅಮೆರಿಕಾದಲ್ಲಿ ನೆಲೆಸಿರುವ ಇರಾನಿನ ಮಾಜಿ ಸೇನಾಧಿಕಾರಿಯ ಕುಟುಂಬವನ್ನು ಅಲ್ಲಿಂದ ಹೊರ ಹಾಕೋದಿಕ್ಕೆ ಕ್ರಮಗಳನ್ನು ಕೈಗೊಳ್ತಾ ಇದ್ದೀವಿ ಅಂತ ಮಾರ್ಕೋ ರೂಬಿಯೋ ಹೇಳಿದ್ದಾರೆ. ಅಲ್ಲಿ ಕಾಸಿಂ ಸುಲೇಮಾನಿಯ ಸೊಸೆ ಹಮೀದೆ ಸುಲೇಮಾನಿ ಹಫ್ಶರ್ ಮತ್ತು ಅವರ ಮಗಳು ಅಮೆರಿಕಾದಲ್ಲಿ ಗ್ರೀನ್ ಕಾರ್ಡನ್ನು ಹೊಂದಿದ್ದಾರೆ. ಈಗ ಅವರನ್ನು ಬಂಧಿಸಲಾಗಿದೆ, ದೇಶದಿಂದ ಹೊರ ಹಾಕಲಾಗುತ್ತೆ ಅಂತ ಅಮೆರಿಕಾದ ವಿದೇಶಾಂಗ ಇಲಾಖೆ ತಿಳಿಸಿದೆ. ಇದೆಲ್ಲದರ ನಡುವೆ ಅತ್ಯಂತ ಖೇದಕರ ಅನ್ನಿಸ್ತಾ ಇರೋದು ಇರಾನಿನ ವಿಶ್ವವಿದ್ಯಾಲಯಗಳು ಹಾಗೂ ಅಲ್ಲಿನ ಲೈಬ್ರರಿಗಳ ಮೇಲೆ ನಡೀತಾ ಇರೋ ದಾಳಿ. ಸುಮಾರು 50ಕ್ಕೂ ಹೆಚ್ಚು ಬೃಹತ್ ಲೈಬ್ರರಿಗಳು ಇರಾನ್ ಹಾಗೂ ಇಸ್ರೇಲ್ ದಾಳಿಯಲ್ಲಿ ನಾಶ ಆಗಿವೆ ಅಂತ ಹೇಳ್ತಾ ಇದ್ದಾರೆ.
ಗೆಳೆಯರೆ, ಸೋಮವಾರದ ನಂತರ ಈ ದಾಳಿಗಳು ಮತ್ತಷ್ಟು ಹೆಚ್ಚಾಗುವ ಲಕ್ಷಣಗಳು ಕೂಡ ಕಾಣ್ತಾ ಇವೆ. ಯಾಕೆಂದರೆ ಟ್ರಂಪ್ ಇರಾನ್ಗೆ ಕೊಟ್ಟಿದ್ದ 10 ದಿನಗಳ ಗಡುವು ಸೋಮವಾರಕ್ಕೆ ಮುಗಿದು ಹೋಗುತ್ತೆ. ಅಷ್ಟರಲ್ಲಿ ಸಂಧಾನದ ಮಾತುಕತೆಗಳು ಶುರು ಆಗದೇ ಇದ್ದರೆ ಇರಾನಿಗೆ ನರಕ ತೋರಿಸ್ತೀವಿ ಅಂತ ಟ್ರಂಪ್ ಹೇಳ್ಕೊಂಡಿದ್ದಾರೆ. ಅಕಸ್ಮಾತ್ ಟ್ರಂಪ್ ಮತ್ತೊಂದು ಗಡುವನ್ನು ಇಲ್ಲಿ ಕೊಡದೇ ಇದ್ದರೆ ಇರಾನ್ ಮಾತ್ರ ಅಲ್ಲ, ಒಂದಷ್ಟು ದಿನಗಳ ಕಾಲ ಇಡೀ ಜಗತ್ತು ಇನ್ನಷ್ಟು ಸಮಸ್ಯೆಗೆ ತುತ್ತಾಗಬೇಕಾಗಿ ಬರುತ್ತೆ. ಸದ್ಯಕ್ಕೆ ಸ್ಟ್ರೈಟ್ ಆಫ್ ಹಾರ್ಮೋಸನ್ನು ಹಿಡಿತದಲ್ಲಿಟ್ಟುಕೊಂಡಿರೋ ಇರಾನ್ ಮುಂದಿನ ದಿನಗಳಲ್ಲಿ ಬಾಬ್ ಅಲ್ ಮಂದಾಬ್ ಸ್ಟ್ರೈಟನ್ನು ಕೂಡ ಬ್ಲಾಕ್ ಮಾಡೋ ಸಾಧ್ಯತೆಗಳಿವೆ. ಅದಕ್ಕಾಗಿ ಯಮನ್ನಲ್ಲಿನ ಹೌತಿಗಳಿಗೆ ಇರಾನ್ ಆದೇಶವನ್ನು ಕೊಟ್ಟಿದೆ. ಅಕಸ್ಮಾತ್ ಬಾಬ್ ಅಲ್ ಮಂದಾಬ್ ಕೂಡ ಮುಚ್ಚಲ್ಪಟ್ಟರೆ ಕೇವಲ ತೈಲ ಮಾತ್ರ ಅಲ್ಲ, ಜಾಗತಿಕ ಸಮುದ್ರ ವ್ಯಾಪಾರದ ಮೇಲೆ ದೊಡ್ಡ ಪರಿಣಾಮ ಉಂಟಾಗೋ ಸಾಧ್ಯತೆ ಇರುತ್ತೆ. ಹೀಗಾಗಿನೇ ಈ ಯುದ್ಧ ಎಷ್ಟು ಬೇಗ ಮುಗಿಯುತ್ತೋ ಅಷ್ಟು ಒಳ್ಳೆಯದು ಅಂತ ಹೇಳ್ತಾ ಇರೋದು. ಇದರ ನಡುವೆ ಬಹ್ರೈನ್ ಇರಾನ್ ವಿರುದ್ಧ ಬಲಪ್ರಯೋಗದ ಬೇಡಿಕೆಯನ್ನು ಇಟ್ಟಿದೆ. ಈ ಬಾರಿ ಯಾವುದೇ ಕಾರಣಕ್ಕೂ ಸ್ಟ್ರೈಟ್ ಆಫ್ ಹಾರ್ಮೋಸ್ನ ಹಿಡಿತ ಅವರ ಕೈಲಿರಬಾರ್ದು, ಅದನ್ನು ಅಂತಾರಾಷ್ಟ್ರೀಯ ಸಂಸ್ಥೆಗಳು ತಮ್ಮ ಕೈಗೆ ತಗೋಬೇಕು. ಮುಂದೆ ಯಾವತ್ತೂ ಕೂಡ ಸ್ಟ್ರೈಟ್ ಆಫ್ ಹಾರ್ಮೋಸ್ಗೆ ಈ ಪರಿಸ್ಥಿತಿ ಬರಬಾರದು ಅಂತ ಬಹ್ರೈನ್ ಹೇಳ್ತಾ ಇದೆ. ಆದರೆ ಇಲ್ಲಿ ಆ ಜಲಸಂಧಿಯನ್ನು ಗೆಲ್ಲೋದು ಬಹ್ರೈನ್ ಹೇಳ್ತಾ ಇರುವಷ್ಟು ಸುಲಭದ ಕೆಲಸ ಅಲ್ಲ. ಯಾಕೆಂದರೆ ಇರಾನ್ಗೆ ಇಲ್ಲಿ ಪ್ರಾಕೃತಿಕವಾಗಿ ಒಂದಷ್ಟು ಶಕ್ತಿ ಲಭಿಸಿದೆ. ಅದರಲ್ಲೂ ಬಂದರ್ ಅಬ್ಬಾಸ್ ಮತ್ತು ಸುತ್ತಮುತ್ತಲಿನ ಪ್ರದೇಶ ಇದೆ ನೋಡಿ, ಅಲ್ಲಿ ಇರಾನ್ನ IRGC ಸಾಕಷ್ಟು ಪ್ರಮಾಣದಲ್ಲಿ ಡ್ರೋನ್ ಮತ್ತು ಮಿಸೈಲ್ ಫೆಸಿಲಿಟಿಗಳನ್ನು ಇಟ್ಕೊಂಡಿದೆ. ಒಂದು ವೇಳೆ ಹಾರ್ಮೋಸನ್ನು ನಾವು ಕಂಟ್ರೋಲ್ ಮಾಡ್ತೀವಿ ಅಂತ ಅಲ್ಲಿಗೆ ಯಾರೇ ಬಂದರೂ ಅವರ ವಿರುದ್ಧ ಇರಾನ್ ದೊಡ್ಡ ಪ್ರಮಾಣದ ದಾಳಿಗಳನ್ನು ನಡೆಸೋ ಸಾಧ್ಯತೆ ಇರುತ್ತೆ. ಇದು ಗೊತ್ತಿರೋದ್ರಿಂದಲೇ ಇಸ್ರೇಲ್ ಹಾಗೂ ಅಮೆರಿಕಾಗಳು ಸ್ಟ್ರೈಟ್ ಆಫ್ ಹಾರ್ಮೋಸ್ನ ತಂಟೆಗೆ ಇನ್ನೂ ಕೂಡ ಪೂರ್ಣ ಪ್ರಮಾಣದಲ್ಲಿ ಹೋಗಿಲ್ಲ. ಹಾರ್ಮೋಸನ್ನು ಬಿಡಿಸದೇ ಇದ್ದರೆ ಟ್ರಂಪ್ ಯುದ್ಧ ಗೆದ್ದಂಗೆ ಆಗೋದಿಲ್ಲ. ಸೊ ಇಲ್ಲಿ ಗಡುವು ಮುಗಿದ ನಂತರ ಅಮೆರಿಕ ಇಸ್ರೇಲ್ ಪಡೆಗಳು ಖರಗ್ ದ್ವೀಪವನ್ನು ವಶಕ್ಕೆ ತಗೋಬೇಕು ಅಂದ್ಕೊಳ್ತವೆ. ಹಾಗೆ ಹಾರ್ಮೋಸ್ ಮೇಲೆ ಕೂಡ ಅವರು ದಾಳಿಗಳನ್ನು ಮಾಡೋದಕ್ಕೆ ಹೋದರೆ ಆಗ ಅವರ ಟಾರ್ಗೆಟ್ ಆಗೋದು ಬಂದರ್ ಅಬ್ಬಾಸ್ ಮತ್ತು ಅದರ ಜೊತೆಗೆ ಕ್ವೆಶಮ್ ದ್ವೀಪ. ಗೆಳೆಯರೆ, ನೀವಿಲ್ಲಿ ಮ್ಯಾಪಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಕ್ವೆಶಮ್ ದ್ವೀಪ ಸ್ಟ್ರೈಟ್ ಆಫ್ ಹಾರ್ಮೋಸಲ್ಲೇ ಇರುವ ಇರಾನ್ನ ಮುಖ್ಯ ಭೂಮಿಯಿಂದ ಸ್ವಲ್ಪ ದೂರದಲ್ಲಿರುವ ಮತ್ತು ಪರ್ಷಿಯನ್ ಗಲ್ಫಲ್ಲಿನ ಅತಿ ದೊಡ್ಡ ದ್ವೀಪ ಅನ್ನಿಸಿಕೊಳ್ಳುವ ಇದು ಒಟ್ಟು 135 ಕಿಲೋಮೀಟರ್ ಉದ್ದ ಇದೆ. ಇನ್ನು ಇದರ ಅಗಲ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಭಿನ್ನವಾಗಿಯೇ ಇದೆ. ಈ ದ್ವೀಪ ತುಂಬ ಅಗಲ ಇರೋ ಕಡೆಗಳಲ್ಲಿ 40 ಕಿಲೋಮೀಟರ್ನಷ್ಟು ದೊಡ್ಡದಾಗಿದ್ದರೆ ಅಗಲ ಕಡಿಮೆ ಇರೋ ಕಡೆ 9.8 ಕಿಲೋಮೀಟರ್ನಷ್ಟಿದೆ. ಒಟ್ಟು 1500 ಚದರ ಕಿಲೋಮೀಟರ್ ವಿಸ್ತೀರ್ಣವನ್ನು ಈ ದ್ವೀಪ ಹೊಂದಿದೆ. ಇಲ್ಲಿ ಸುಮಾರು 1,10,000ಕ್ಕೂ ಅಧಿಕ ಮಂದಿ ವಾಸ ಮಾಡ್ತಾರೆ. ಇದು ಹಾರ್ಮುಜ್ಗನ್ ಪ್ರಾವಿನ್ಸ್ನ ಆಡಳಿತಕ್ಕೆ ಒಳಪಟ್ಟಿದೆ. ಇಂಥ ದ್ವೀಪ ಶತಮಾನಗಳಿಂದಲೂ ಕೂಡ ತನ್ನ ಪ್ರಾಮುಖ್ಯತೆಯನ್ನಿಲ್ಲಿ ಉಳಿಸ್ಕೊಂಡು ಬಂದಿದೆ ಅಂದರೆ ನೀವು ನಂಬಬೇಕಾಗತ್ತೆ. ಈ ದ್ವೀಪದಲ್ಲಿ ಶಿಲಾಯುಗದ ಕಾಲದಿಂದಲೂ ಕೂಡ ಜನ ವಾಸ ಮಾಡ್ತಾ ಇದ್ರು ಅನ್ನೋದಕ್ಕೆ ಪುರಾವೆಗಳು ಸಿಕ್ಕಿವೆ. ಹಾಗೆ ಇಲ್ಲಿ ಪ್ರೀ ಇಸ್ಲಾಮಿಕ್ ಯುಗದಿಂದಲೂ ಇನ್ನು 9ನೇ ಶತಮಾನದಲ್ಲಿ ರಚನೆ ಆಗಿರುವ ಬೈಬಲ್ ಪುಸ್ತಕದಲ್ಲಿ ಈಡನ್ ಗಾರ್ಡನ್ ಅನ್ನೋದು ಇದೇ ಕ್ವಾಶಮ್ ದ್ವೀಪದಲ್ಲಿತ್ತು ಅಂತ ಜಾನ್ ಕೆಸ್ಸೆಲ್ ದಾಖಲಿಸ್ತಾನೆ. ಈ ದ್ವೀಪವನ್ನು ಅಲೆಕ್ಸಾಂಡರ್ನ ಕಾಲದಲ್ಲಿ ಅಲೆಕ್ಸಾಂಡ್ರಿಯಾ ಅಥವಾ ಅರೇಸಿಯಾ ಅಂತ ಕರೆಯಲಾಗ್ತಾ ಇತ್ತು. ಇದನ್ನು ಟಾಲೆಮಿ ತನ್ನ ಪುಸ್ತಕದಲ್ಲಿ ಬರೆದಿದ್ದಾನೆ. ಆ ಬಳಿಕ ಇದು ಉಮಯೂದ್ ಖಲೀಫತ್ನ ಅಂಕೆಗೆ ಸಿಕ್ತು. ಅದಾದ ಮೇಲೆ ಅಬ್ಬಾಸಿಡ್ಗಳು, ಪೋರ್ಚುಗೀಸರು, ಡಚ್ಚರು ಹಾಗೂ ಬ್ರಿಟಿಷರು ಕೂಡ ಈ ದ್ವೀಪದ ಮೇಲೆ ಹಿಡಿತವನ್ನು ಹೊಂದಿದ್ರು. ಇನ್ನು 1809ರಲ್ಲಿ ಈ ದ್ವೀಪದ ಮೇಲಿನ ಹಿಡಿತಕ್ಕಾಗಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಮತ್ತು ರಾಯಲ್ ನೇವಿ ಈ ಪ್ರದೇಶದ ಮೇಲೆ ದಾಳಿಯನ್ನು ಮಾಡುತ್ತೆ. ಅವತ್ತು ಈ ಭಾಗವನ್ನು ಅಲ್ ಕ್ವಾಸಿಮಿ ವಂಶ ಆಳ್ತಾ ಇತ್ತು. ಅವರ ಮೇಲೆ ದಾಳಿ ಮಾಡಿದ್ದ ಬ್ರಿಟಿಷರು ಈ ದ್ವೀಪವನ್ನು ತಮ್ಮ ವಶಕ್ಕೆ ತಗೊಂಡ್ರು. ಇನ್ನು ಅವತ್ತು ಬ್ರಿಟಿಷರು ಈ ಪರ್ಷಿಯನ್ ದ್ವೀಪದ ಮೇಲೆ ದಾಳಿ ಮಾಡೋದಕ್ಕೆ ಕಾರಣ ಕೂಡ ಈ ಭಾಗದಲ್ಲಿನ ಜನ ಬ್ರಿಟಿಷರ ಹಡಗುಗಳನ್ನು ತಡಿತಾ ಇದ್ರು ಮತ್ತು ಅವುಗಳನ್ನು ದೋಚೋದಕ್ಕೆ ಪ್ರಯತ್ನವನ್ನು ಪಡ್ತಾ ಇದ್ರು ಅನ್ನೋದು. ಸೊ ಈ ಕ್ವೆಶಮ್ ದ್ವೀಪಗಳಿಗೆ ಶತಮಾನಗಳ ಹಿಂದಿನಿಂದಲೂ ಕೂಡ ಸ್ಟ್ರೈಟ್ ಆಫ್ ಹಾರ್ಮೋಸ್ ಮೇಲೆ ಹಿಡಿತವನ್ನು ಹೊಂದಿರುವ ಇತಿಹಾಸ ಇದೆ. ಈಗ ಕೂಡ ಈ ದ್ವೀಪದ ಮೇಲೆ ಹಿಡಿತ ಇಟ್ಟುಕೊಂಡೆ ಇರಾನ್ ಈ ಹಾರ್ಮೋಸ್ ಅನ್ನು ಕಂಟ್ರೋಲ್ ಮಾಡೋ ಪ್ರಯತ್ನವನ್ನು ಮಾಡ್ತಾ ಇದೆ. ಇನ್ನು ಇಲ್ಲಿ IRGC ಟನಲ್ಗಳನ್ನು ಮಾಡಿಕೊಂಡಿದೆ. ಯಾವುದೇ ರೀತಿಯ ದಾಳಿಗಳುಂಟಾದರೂ ಕೂಡ ಇರಾನ್ನ ಪಡೆಗಳಿಗೆ ತೊಂದರೆ ಆಗಬಾರ್ದು ಅನ್ನೋ ನಿಟ್ಟಲ್ಲಿ ಎಲ್ಲ ವ್ಯವಸ್ಥೆಗಳನ್ನು ಇಲ್ಲಿ ಮಾಡಿಕೊಳ್ಳಲಾಗಿದೆ. ಹಾಗೆ ಈ ದ್ವೀಪದಲ್ಲಿ IRGCಯ ಸೇನೆ ಜೊತೆ ನೌಕಾಪಡೆಗೆ ಬೇಕಿರುವ ಅಗತ್ಯ ಆಯುಧಗಳು ಕೂಡ ಇವೆ. ಅಲ್ ಜಜೀರಾದ ವರದಿ ಪ್ರಕಾರ ಈ ದ್ವೀಪದಲ್ಲಿನ ಟನಲ್ಗಳಲ್ಲಿ ಆಂಟಿಶಿಪ್ ಮಿಸೈಲ್ಗಳನ್ನು ಇಟ್ಟುಕೊಂಡಿದ್ದಾರೆ. ಹಾಗೆ ಈ ದ್ವೀಪದಲ್ಲಿ IRGC ಸಿ ಮೈನ್ಗಳನ್ನು ಕೂಡ ಇಟ್ಟಿದೆ. ಇದರ ಜೊತೆ ನಾಸಿರ್ ಹೆಸರಿನ ಅಂಡರ್ ವಾಟರ್ ಡ್ರೋನ್ಗಳು ಕೂಡ ಇದೇ ದ್ವೀಪದಲ್ಲಿವೆ. ಕೆಲ ಅಟ್ಯಾಕಿಂಗ್ ಬೋಟ್ಗಳನ್ನು ಕೂಡ ಇಲ್ಲಿ IRGC ಇಟ್ಕೊಂಡಿದೆ. ಹೀಗಾಗಿ ಈ ದ್ವೀಪ
IRGC ಪಾಲಿಗೆ ಅತ್ಯಂತ ಮಹತ್ವದ್ದು ಅಂತ ಹೇಳ್ತಾರೆ. ಇನ್ನು ಇದನ್ನು IRGC ಎಷ್ಟರ ಮಟ್ಟಿಗೆ ಬಳಸ್ಕೋತಾ ಇದೆ ಅಂದರೆ, ಸ್ಟ್ರೈಟ್ ಆಫ್ ಹಾರ್ಮೋಸ್ ಮೂಲಕ ಹೋಗುವ ಹಡಗುಗಳನ್ನು ಈ ಕ್ವೆಶಮ್ ಹಾಗೂ ಇರಾನ್ನ ಮುಖ್ಯ ಭೂಪ್ರದೇಶದ ನಡುವೆನೇ ಹೋಗೋದಕ್ಕೆ IRGC ಒತ್ತಡ ಹಾಕ್ತಾ ಇದೆಯಂತೆ. ಹೀಗೆ ಮಾಡೋದ್ರಿಂದ ಇಲ್ಲಿ ಓಡಾಡುವ ಪ್ರತಿ ಹಡಗಿನ ಮೇಲೆ ಇರಾನ್ಗೆ ಹಿಡಿತ ಸಿಗುತ್ತೆ. ಅಲ್ಲವರು ಒಂದಷ್ಟು ಟೋಲ್ ಕಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ಕೂಡ ಸಾಧ್ಯ ಆಗುತ್ತೆ. ಇನ್ನು ಇರಾನ್ನಲ್ಲಿ ಬಳಸ್ತಿರೋ ಮಾರ್ಗವನ್ನು ನ್ಯಾರೋ ಸ್ಟ್ರೈಟ್ ಆಫ್ ಕುರಾನ್ ಅಂತ ಕರೆಯಲಾಗುತ್ತೆ ಅಂತ ಬ್ಲೂಮ್ಬರ್ಗ್ ವರದಿ ಮಾಡಿದೆ. ಸೊ ಈ ಕ್ವೆಶಮ್ ದ್ವೀಪದ ಮೇಲಿನ ಹಿಡಿತ ಅನ್ನೋದು ಸ್ಟ್ರೈಟ್ ಆಫ್ ಹಾರ್ಮೋಸ್ ಮೇಲೆ ಹಿಡಿತ ಸಾಧಿಸೋದಕ್ಕೆ ತುಂಬ ಮುಖ್ಯ ಅನ್ನಿಸ್ಕೊಳ್ಳುತ್ತೆ. ಹೀಗಾಗಿನೇ ಈ ದ್ವೀಪ ಮಿತ್ರ ಪಡೆಯ ವಶ ಆಗದ ಹೊರತು ಹಾರ್ಮೋಸ್ ಜಲಸಂಧಿಯ ಮೇಲೆ ಅವರು ಹಿಡಿತವನ್ನು ಸಾಧಿಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಇನ್ನು ಈ ಕ್ವೆಶಮ್ ದ್ವೀಪದ ಮೇಲೆ ದಾಳಿ ಮಾಡೋದು ಕೂಡ ಸುಲಭದ ಮಾತಲ್ಲ. ಹೇಗೆ ಇರಾನ್ನ ಮುಖ್ಯ ಭೂಮಿಯಲ್ಲಿ IRGC ಸುರಂಗಗಳನ್ನು ಬಂಕರ್ಗಳನ್ನು ಮಾಡ್ಕೊಂಡಿದೆಯೋ ಅದೇ ಥರದ ವ್ಯವಸ್ಥೆಗಳು ಇಲ್ಲೂ ಇವೆ. ಅದರ ಜೊತೆ ಇಲ್ಲಿ ಜನವಸತಿ ಕೂಡ ತುಂಬಾ ಇದೆ. ಹಾಗೆ ಈ ಪ್ರದೇಶ ಬಂದರ್ ಅಬ್ಬಾಸ್ನಿಂದ ತುಂಬ ದೂರದಲ್ಲಿ ಇಲ್ಲದೇ ಇರೋ ಕಾರಣದಿಂದ ಒಂದು ವೇಳೆ ಇಲ್ಲಿಗೆ ಅಮೆರಿಕಾದ ಸೇನೆ ಕಾಲಿಟ್ಟರೆ ಇರಾನ್ ಮುಖ್ಯ ಭೂಮಿಯಿಂದಲೇ ಅವರ ಮೇಲೆ ದಾಳಿ ಮಾಡೋ ಶಕ್ತಿಯನ್ನು ಕೂಡ ಹೊಂದಿದೆ. ಸೊ ಅಮೆರಿಕ ಮತ್ತು ಇಸ್ರೇಲ್ಗಳು ಇಲ್ಲಿಗೆ ಏಕಾಏಕಿ ನುಗ್ಗೋದಕ್ಕೆ ಸಾಧ್ಯ ಆಗೋದಿಲ್ಲ. ಈ ಕಾರಣದಿಂದಲೇ ಈ ದ್ವೀಪದಲ್ಲಿನ ನಿರ್ಲವಣೀಕರಣ ಘಟಕಗಳ ಮೇಲೆ ಅಮೆರಿಕ ಬಾಂಬಿಂಗನ್ನು ಮಾಡಿದೆ ಹಾಗೂ 30ಕ್ಕೂ ಹೆಚ್ಚು ಜನವಸತಿಗಳಿಗೆ ನೀರಿನ ಅಭಾವ ಎದುರಾಗುವ ಹಾಗೆ ಮಾಡಿದೆ. ಒಮ್ಮೆ ಇಲ್ಲಿರೋ ಜನರನ್ನು ಇರಾನ್ ತನ್ನ ಮುಖ್ಯ ಭೂಮಿಗೆ ಶಿಫ್ಟ್ ಮಾಡಿಬಿಟ್ರೆ ಆನಂತರ ಇದರ ಮೇಲೆ ದಾಳಿಗಳು ಸುಲಭ ಅನ್ನೋದು ಅಮೆರಿಕಾದ ಯೋಚನೆ. ಆದರೆ IRGC ಯಾವುದೇ ಕಾರಣಕ್ಕೂ ಇಲ್ಲಿನ ಜನರನ್ನು ಇರಾನ್ನ ಮುಖ್ಯ ಭೂಮಿಗೆ ಶಿಫ್ಟ್ ಮಾಡೋದಕ್ಕೆ ಹೋಗೋದಿಲ್ಲ. ಇಲ್ಲಿ ಜನ ಇದ್ರೇನೆ ಅಮೆರಿಕ ಈ ದ್ವೀಪಗಳ ಮೇಲೆ ವಾಯುದಾಳಿಯನ್ನು ಮಾಡೋದಿಲ್ಲ ಅಂತ IRGC ಭಾವಿಸುತ್ತೆ. ಹೀಗಾಗಿ ಇಲ್ಲಿನ ಜನರನ್ನೇ ಅಮೆರಿಕಾದ ವಿರುದ್ಧ ಹ್ಯೂಮನ್ ಶೀಲ್ಡ್ಗಳನ್ನಾಗಿ ಇರಾನ್ನ ಈ ರೆವಲ್ಯೂಷನರಿ ಗಾರ್ಡ್ಸ್ ಬಳಸ್ಕೊಳ್ಳೋದಕ್ಕೆ ಹೋಗ್ತಾ ಇದ್ದಾರೆ. ಒಟ್ಟಾರೆ ಅವರಿಗೆ ರೆಜಿಮ್ ಉಳಿಬೇಕು, ಜನ ಅನ್ನೋದಲ್ಲಿ ಮುಖ್ಯ ಅಲ್ಲ. ಗೆಳೆಯರೆ, ಕೆಲ ಪ್ರದೇಶಗಳೇ ಹಾಗೆ ಅವು ಎಷ್ಟು ಸ್ಟ್ರಾಟಜಿಕ್ ಆಗಿ ಇಂಪಾರ್ಟೆನ್ಸ್ ಅನ್ನು ಪಡ್ಕೊಂಡಿರುತ್ತವೆ ಅಂದರೆ ಅವುಗಳ ಮೇಲೆ ಹಿಡಿತ ಹೊಂದಿದ್ರೆ ಆ ಇಡೀ ಭೂಭಾಗವನ್ನು ಅಥವಾ ಸಮುದ್ರ ಮಾರ್ಗವನ್ನು ಕಂಟ್ರೋಲ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ನಮ್ಮ ಅಂಡಮಾನ್ ನಿಕೋಬಾರ್ ದ್ವೀಪಗಳ ಮೂಲಕ ಇಡೀ ಮಲಕ್ಕಾ ಜಲಸಂಧಿಯ ಸಂಚಾರವನ್ನು ಹೇಗೆ ಕಂಟ್ರೋಲ್ ಮಾಡಬಹುದೋ ಹಾಗೆ ಈ ಕ್ವೆಶಮ್ ದ್ವೀಪದಿಂದ ಸ್ಟ್ರೈಟ್ ಆಫ್ ಹಾರ್ಮೋಸ್ ಅನ್ನು ಇರಾನ್ ಕಂಟ್ರೋಲ್ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇದೆ. ಸೊ ಅಮೆರಿಕ ಈ ದ್ವೀಪವನ್ನು ವಶಪಡಿಸ್ಕೊಳ್ಳೋ ಪ್ರಯತ್ನಗಳನ್ನು ಇಲ್ಲಿ ಮಾಡೋ ಸಾಧ್ಯತೆಗಳಿರುತ್ತವೆ. ಇದು ಗೆಳೆಯರೆ ಸ್ಟ್ರೈಟ್ ಆಫ್ ಹಾರ್ಮೋಸ್ ಅನ್ನು ಹಿಡಿತಕ್ಕೆ ತಗೊಳ್ಳೋದಕ್ಕೆ ಅಡ್ಡಿಯಾಗಿರುವ ರಣತಂತ್ರದ ದೃಷ್ಟಿಯಿಂದ ಅತ್ಯಂತ ಮಹತ್ವವನ್ನು ಪಡ್ಕೊಂಡಿರುವ ಕ್ವೆಶಮ್ ದ್ವೀಪಗಳ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.